ಈ ದೇಶದಲ್ಲಿ ಜನರಿಗಿಂತ ಹೆಚ್ಚು ಸೈಕಲ್ಗಳೇ ಇವೆ. ನೆದರ್ಲ್ಯಾಂಡ್ಸ್ ಹೋಮೋಸೆಕ್ಸುವಲ್ ವಿವಾಹಕ್ಕೆ ಕಾನೂನು ಮಾನ್ಯತೆ ನೀಡಿದ ವಿಶ್ವದ ಮೊದಲ ದೇಶ. ಈ ಕಾನೂನು 2001ರಲ್ಲಿ ಜಾರಿಯಾಯಿತು. ಮತ್ತೆ ಕಾನೂನು ಜಾರಿಯಾದ ತಕ್ಷಣ ಇಲ್ಲಿ ಇಬ್ಬರು ಪುರುಷರು ಮದುವೆಯಾದರು. ನೆದರ್ಲ್ಯಾಂಡ್ಸ್ ಅಲ್ಲಿ ವೇಶ್ಯಾವೃತ್ತಿ ಕಾನೂನುಬದ್ಧವಾಗಿದೆ. ಆದ್ರೆ ಸರ್ಕಾರದ ಷರತ್ತು ಏನೆಂದ್ರೆ ಹುಡುಗಿಯ ವಯಸ್ಸು 18 ಅಥವಾ ಅದಕ್ಕಿಂತ ಹೆಚ್ಚಿರಬೇಕು. ಮತ್ತೆ ಗ್ರಾಹಕನ ಹುಡುಗನ ವಯಸ್ಸು 16 ಅಥವಾ ಅದಕ್ಕಿಂತ ಹೆಚ್ಚಿರಬೇಕು. ಒಂದು ಕಾಲದಲ್ಲಿ ಅಲ್ಲಿನ ಭೂಮಿಯ ದೊಡ್ಡ ಭಾಗ ಸಮುದ್ರವಾಗಿತ್ತು. ಆದ್ರೆ ಅಲ್ಲಿನ ಜನರು ತಮ್ಮ ಕಠಿಣ ಪರಿಶ್ರಮದಿಂದ ಆ ಸ್ಥಳವನ್ನ ವಾಸಯೋಗ್ಯವಾದ ಸ್ಥಳವಾಗಿ ಮಾಡಿದರು. ಈ ದೇಶ ತನ್ನ ಆಧುನಿಕ ಚಿಂತನೆ ಮತ್ತೆ ಪ್ರಾಚೀನ ಸಂಪ್ರದಾಯಗಳ ಸಂಯೋಜನೆಗಾಗಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ನೆದರ್ಲ್ಯಾಂಡ್ಸ್ ಅಲ್ಲಿ ನೀವು ಯಾರ ಮನೆಗಾದ್ರೂ ಅತಿಥಿಯಾಗಿ ಹೋದ್ರೆ ಅವರು ನಿಮ್ಮನ್ನ ಲಕ್ಸುರಿ ಕಾರಲ್ಲಿ ಕರೆದುಕೊಂಡು ಹೋಗೋದಿಲ್ಲ, ಸೈಕಲ್ ಅಲ್ಲಿ ಕರೆದುಕೊಂಡು ಹೋಗ್ತಾರೆ. ಅವರ ಬಳಿ ಸಾಕಷ್ಟು ಸಂಪತ್ತು ಇದ್ದರೂ ಇಲ್ಲಿನ ಜನರು ಸಂಪತ್ತು ತೋರಿಸಿಕೊಳ್ಳೋದನ್ನ ಮಾಡೋದಿಲ್ಲ. ಇಲ್ಲಿ ಪ್ರತಿ ವ್ಯಕ್ತಿಗೆ ಸರಾಸರಿ 1.3 ಸೈಕಲ್ಗಳಿವೆ. ಆಫೀಸ್ಗೆ ಹೋಗೋದಾಗ್ಲಿ ಶಾಪಿಂಗ್ಗೆ ಹೋಗೋದಾಗ್ಲಿ ಎಲ್ಲದಕ್ಕೂ ಸೈಕಲ್ ಅನ್ನೇ ಬಳಸ್ತಾರೆ. ಇಲ್ಲಿನ ಪುರುಷರು ವಿಶ್ವದಲ್ಲೇ ಅತಿ ಎತ್ತರವಾದವರು. ಇವರ ಸರಾಸರಿ ಎತ್ತರ 183 ಸೆಂಟಿಮೀಟರ್ ಅಂದ್ರೆ 6 ಅಡಿ. ವಿಜ್ಞಾನಿಗಳ ಪ್ರಕಾರ ಇದಕ್ಕೆ ಕಾರಣ ಅವರ ಆಹಾರ ಅಭ್ಯಾಸಗಳು, ವಿಶೇಷವಾಗಿ ಚೀಸ್ ಮೇಲಿನ ಪ್ರೀತಿ. ನೆದರ್ಲ್ಯಾಂಡ್ಸ್ ಎಂದ್ರೆ ತಗ್ಗು ದೇಶ ಎಂದರ್ಥ. ಈ ದೇಶದ ಸುಮಾರು 26% ಭಾಗ ಸಮುದ್ರ ಮಟ್ಟಕ್ಕಿಂತ ಕೆಳಗಿದೆ. ಇಲ್ಲಿನ ಜನರು ದೊಡ್ಡ ದೊಡ್ಡ ಅಣೆಕಟ್ಟುಗಳು ಮತ್ತೆ ಭೂಮಿಯನ್ನ ರಕ್ಷಿಸುವ ಗೋಡೆಗಳನ್ನ ಕಟ್ಟಿ ಸಮುದ್ರವನ್ನ ಹಿಂದಕ್ಕೆ ತಳ್ಳಿದ್ದಾರೆ. ಇಲ್ಲಿ ಸುಮಾರು 1400 ಕಿಲೋಮೀಟರ್ ಉದ್ದದ ದೊಡ್ಡ ಗೋಡೆಗಳನ್ನ ಕಟ್ಟಲಾಗಿದೆ. ಇದರಿಂದ ಸಮುದ್ರದ ನೀರು ದೇಶದೊಳಗೆ ಬರದಂತೆ ರಕ್ಷಣೆಯಾಗ್ತದೆ. ಈ ಗೋಡೆಗಳನ್ನ ತೆಗೆದು ಹಾಕಿದ್ರೆ ನೆದರ್ಲ್ಯಾಂಡ್ಸ್ ನ 40% ಭಾಗ ನೀರಲ್ಲಿ ಮುಳುಗಿ ಹೋಗ್ತದೆ. ನೀವೆಂದಾದ್ರೂ ಒಂದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ 2 ದೇಶಗಳಲ್ಲಿ ನಿಂತಿರೋದನ್ನ ನೋಡಿದ್ದೀರಾ? ಹೌದು, ಇಲ್ಲಿನ ಬಾರ್ಲೆ ನೌನ್ಸಾ ಕಸಾಬಾ ಹಾಗೇನೆ ಇದೆ. ಈ ದೇಶದ ಗಡಿ ಮನೆಗಳು ಮತ್ತೆ ಕ್ಯಾಫೆಗಳ ಮಧ್ಯದಲ್ಲಿ ಹಾದು ಹೋಗ್ತದೆ. ನೀವು ನಿಮ್ಮ ಸೋಫಾ ನೆದರ್ಲ್ಯಾಂಡ್ಸ್ ಅಲ್ಲಿ ಇಟ್ಟು ಟಿವಿಯನ್ನ ಬೆಲ್ಜಿಯಂ ಅಲ್ಲಿ ಇಡಬಹುದು. ಇಲ್ಲಿನ ಅಧಿಕೃತ ಭಾಷೆ ಡಚ್. ಆದ್ರೆ ಆಶ್ಚರ್ಯಕರ ಸಂಗತಿ ಏನಂದ್ರೆ ಇಲ್ಲಿ 90% ಗಿಂತ ಹೆಚ್ಚು ಜನರು ಸರಳವಾಗಿ ಇಂಗ್ಲಿಷ್ ಮಾತನಾಡ್ತಾರೆ. ಶಿಕ್ಷಣದ ವಿಷಯದಲ್ಲಿ ಈ ದೇಶ ಹಿಂದುಳಿದಿಲ್ಲ. ಡೆಲ್ಫ್ಟಾ ಯೂನಿವರ್ಸಿಟಿ ಮುಂತಾದ ಸಂಸ್ಥೆಗಳು ಇಂಜಿನಿಯರಿಂಗ್ ಆಗಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿವೆ. ಈ ದೇಶದ ಕರೆನ್ಸಿ ಯೂರೋ. ನೆದರ್ಲ್ಯಾಂಡ್ಸ್ ವಿಶ್ವದ ಅತಿ ದೊಡ್ಡ ರಫ್ತುದಾರರಲ್ಲಿ ಒಂದು. ವಿಶ್ವದಲ್ಲಿ ಬಳಸೋ 70% ಗಿಂತ ಹೆಚ್ಚು ಟ್ಯೂಲಿಪ್ ಹೂವುಗಳು ಮತ್ತು ಬಲ್ಬ್ಗಳು ಈ ಚಿಕ್ಕ ದೇಶದಿಂದಾನೇ ಬರುತ್ತವೆ. ನೆದರ್ಲ್ಯಾಂಡ್ಸ್ ಬಹಳ ತೆರೆದ ಮನಸ್ಸಿನ ಸಮಾಜ. ಇಲ್ಲಿ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಜನರು ಯಾವುದೇ ಧರ್ಮವನ್ನ ಅನುಸರಿಸೋದಿಲ್ಲ. ಆದ್ರೂ ಸಹ ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ ಮತ್ತು ಸಿಖ್ ಎಲ್ಲಾ ಧರ್ಮದ ಜನರು ಶಾಂತಿಯಿಂದ ಸಾಮರಸ್ಯದಿಂದ ವಾಸವಿರ್ತಾರೆ. ಇಲ್ಲಿನ ಕಿಂಗ್ಸ್ ಡೇ ಹಬ್ಬದ ಸಮಯದಲ್ಲಿ ಇಡೀ ದೇಶ ಆರೆಂಜ್ ಕಲರ್ ಅಲ್ಲಿ ಮಿಂಚುತ್ತೆ. ಇದು ನೋಡಲು ಅದ್ಭುತವಾಗಿರ್ತದೆ. ನೆದರ್ಲ್ಯಾಂಡ್ಸ್ ನ ರಾಷ್ಟ್ರೀಯ ಪ್ರಾಣಿ ಸಿಂಹ. ಇದು ಅವರ ಧೈರ್ಯದ ಸಂಕೇತ. ಮತ್ತು ರಾಷ್ಟ್ರೀಯ ಪಕ್ಷಿ ಬ್ಲಾಕ್ ಟೈಲ್ಡ್ ಗಾಡ್ವಿಟ್. ಫ್ರೆಂಡ್ಸ್, ವಿಶ್ವದ ಮೊದಲ ಸ್ಟಾಕ್ ಮಾರ್ಕೆಟ್ 1602ರಲ್ಲಿ ಇಲ್ಲಿನ ಆಮ್ಸ್ಟರ್ಡಮ್ ಅಲ್ಲಿ ಆರಂಭವಾಗಿತ್ತು. ವ್ಯಾಪಾರದಲ್ಲಿ ಈ ದೇಶ 100 ವರ್ಷಗಳಿಂದ ಮುಂಚೂಣಿಯಲ್ಲಿದೆ. 17ನೇ ಶತಮಾನದಲ್ಲಿ ಟ್ಯೂಲಿಪ್ ಹೂವುಗಳಿಗೆ ಬಹು ಬೇಡಿಕೆ ಏರ್ಪಡುತ್ತೆ. ಆ ಸಮಯದಲ್ಲಿ ಒಂದು ಟ್ಯೂಲಿಪ್ ಹೂವಿನ ಬೆಲೆ ಐಷಾರಾಮಿ ಮನೆಯ ಬೆಲೆಗೆ ಸಮಾನವಾಗಿತ್ತು. ಇದನ್ನ ವಿಶ್ವದ ಮೊದಲ ಎಕಾನಾಮಿಕ್ ಬಬಲ್ ಎಂದು ಭಾವಿಸಲಾಗ್ತದೆ. ಇಂದಿಗೂ ನೆದರ್ಲ್ಯಾಂಡ್ಸ್ ಚಿಕ್ಕ ದೇಶವಾಗಿದ್ರು ಅಮೆರಿಕ ನಂತರ ವಿಶ್ವದ 2ನೇ ಅತಿ ದೊಡ್ಡ ಕೃಷಿ ರಫ್ತುದಾರ ದೇಶವಾಗಿದೆ. ನೆದರ್ಲ್ಯಾಂಡ್ಸ್ ನ ಅತಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ಅಲ್ಲಿನ ಜೈಲುಗಳು. ವಿಶ್ವದಾದ್ಯಂತ ಜೈಲುಗಳಿಗೆ ಕೊರತೆ ಇದೆ. ಆದ್ರೆ ಇಲ್ಲಿ ಕೈದಿಗಳ ಕೊರತೆಯಿಂದ ಜೈಲುಗಳನ್ನ ಮುಚ್ಚಲಾಗ್ತಿದೆ. 2013ರಿಂದ ಡಜನ್ ಗಟ್ಟಲೆ ಜೈಲುಗಳು ಮುಚ್ಚಲ್ಪಟ್ಟಿವೆ. ಇಲ್ಲಿನ ಕಾನೂನು ಶಿಕ್ಷೆ ಕೊಡುವುದಕ್ಕಿಂತ ಹೆಚ್ಚಾಗಿ ಅಪರಾಧಿಗಳನ್ನ ಸರಿ ಮಾಡುವುದಕ್ಕೆ ಒತ್ತು ಕೊಡುತ್ತದೆ. ಅಪರಾಧಿಗಳನ್ನ ಸಮಾಜದ ಒಳ್ಳೆಯ ನಾಗರಿಕರನ್ನಾಗಿ ಮಾಡಲು ತರಬೇತಿ ನೀಡಲಾಗ್ತದೆ. ಇದರಿಂದ ಅಪರಾಧ ದರ ಎಷ್ಟು ಕಡಿಮೆಯಾಗಿದೆ ಎಂದ್ರೆ ಈ ಜೈಲುಗಳು ಈಗ ಹೋಟೆಲ್ಗಳಾಗಿ ಅಥವಾ ರಿಫ್ಯೂಜಿ ಸೆಂಟರ್ಗಳಾಗಿ ಬದಲಾಗ್ತಿವೆ. ಇನ್ನೋವೇಷನ್ ವಿಷಯದಲ್ಲಿ ಈ ದೇಶ ಭವಿಷ್ಯದಲ್ಲಿ ವಾಸಿಸುತ್ತಿದೆ. ವಿಶ್ವದ ಮೊದಲ ಸೋಲಾರ್ ರೋಡ್ ಅನ್ನ ಇಲ್ಲೇ ಕಟ್ಟಲಾಗಿದೆ. ಇದು ಸೂರ್ಯನ ಬೆಳಕಿನಿಂದ ವಿದ್ಯುತ್ ಉತ್ಪಾದಿಸುತ್ತದೆ. ಪ್ರಸ್ತುತ ಇದರ ಮೇಲೆ ಕೇವಲ ಸೈಕಲ್ಗಳು ಮಾತ್ರ ಓಡಾಡ್ತಿವೆ. ಇದು ದೇಶದ ಗ್ರೀನ್ ಎನರ್ಜಿ ದೃಷ್ಟಿಕೋನವನ್ನ ತೋರಿಸುತ್ತದೆ. ಈಗ ದೇಶದ ಹೃದಯವಾದ ರಾಜಧಾನಿ ಆಮ್ಸ್ಟರ್ಡಮ್ ಬಗ್ಗೆ ಮಾತನಾಡೋಣ. 12ನೇ ಶತಮಾನದಲ್ಲಿ ಇದು ಒಂದು ಚಿಕ್ಕ ಮೀನುಗಾರಿಕೆ ಗ್ರಾಮವಾಗಿತ್ತು. ಆಮ್ಸ್ಟೆಲ್ ನದಿಯ ಮೇಲೆ ಕಟ್ಟಿದ ಬಂದರಿನಿಂದ ಇದಕ್ಕೆ ಆಮ್ಸ್ಟರ್ಡಮ್ ಎಂಬ ಹೆಸರು ಬಂತು. 17ನೇ ಶತಮಾನವನ್ನ ಡಚ್ ಇತಿಹಾಸದ ಸ್ವರ್ಣಯುಗ ಎಂದು ಕರೆಯಲಾಗ್ತದೆ. ಈ ಅವಧಿಯಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ರಚನೆಯಾಯಿತು. ಇದು ವಿಶ್ವದ ಮೊದಲ ಮಲ್ಟಿನ್ಯಾಷನಲ್ ಕಂಪನಿಯಾಗಿತ್ತು. ಆಮ್ಸ್ಟರ್ಡಮ್ ಭಾರತದಿಂದ ಹಿಡಿದು ಇಂಡೋನೇಷಿಯಾವರೆಗೂ ವ್ಯಾಪಾರ ಮಾಡಿ ವಿಶ್ವದ ಅತಿ ಶ್ರೀಮಂತ ನಗರವಾಗಿತ್ತು. ಇಂದು ಇದರ ಸುಂದರ ಕಾಲುವೆಗಳು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿವೆ. ಆಮ್ಸ್ಟರ್ಡಮ್ ವ್ಯಾಪಾರ ಕೇಂದ್ರ ಮಾತ್ರವಲ್ಲ, ಸಂಸ್ಕೃತಿಯ ಕೇಂದ್ರವೂ ಆಗಿದೆ. ಇಲ್ಲಿನ ರಿಸ್ಕ್ ಮ್ಯೂಸಿಯಂ ಮತ್ತೆ ಐತಿಹಾಸಿಕ ಕಟ್ಟಡಗಳು ಪ್ರತಿ ವರ್ಷ ಕೋಟ್ಯಾಂತರ ಪ್ರವಾಸಿಗರನ್ನ ಆಕರ್ಷಿಸುತ್ತವೆ.
ನೆಪೋಲಿಯನ್ನ ಆಕ್ರಮಣ ಮತ್ತೆ ವಿಶ್ವ ಯುದ್ಧದ ವಿನಾಶಗಳ ಹೊರತಾಗಿಯೂ ಈ ನಗರ ಪ್ರತಿ ಬಾರಿ ತನ್ನನ್ನ ಹೆಚ್ಚು ಸುಂದರವಾಗಿ ಮಾಡಿಕೊಂಡಿದೆ. ನೆದರ್ಲ್ಯಾಂಡ್ಸ್ನ ಅತಿ ದೊಡ್ಡ ಶಕ್ತಿ ಅಲ್ಲಿನ ಜನರ ಬುದ್ಧಿವಂತಿಕೆ. ಇಲ್ಲಿನ ಸಾಕ್ಷರತೆ ದರ 99%, ಅಂದ್ರೆ ಪ್ರತಿ ನಾಗರಿಕನು ವಿದ್ಯಾವಂತ. ಇಲ್ಲಿನ ಸರ್ಕಾರ ಶಿಕ್ಷಣದಲ್ಲಿ ಬಹಳ ಗಂಭೀರವಾಗಿರುತ್ತೆ. 4 ರಿಂದ 16 ವರ್ಷದ ಮಕ್ಕಳಿಗೆ ಶಾಲಾ ಶಿಕ್ಷಣ ಕಡ್ಡಾಯ. ಡಚ್ ಶಾಲೆಗಳು ಕಂಠಪಾಠಕ್ಕಿಂತ ವಿಜ್ಞಾನ, ತಂತ್ರಜ್ಞಾನ ಮತ್ತೆ ಇಂಗ್ಲಿಷ್ ಮೇಲೆ ಗಮನ ಕೊಡುತ್ತವೆ. ಇದಕ್ಕಾಗಿ ಚಿಕ್ಕ ದೇಶವಾಗಿದ್ರೂ ಸಹ ಇನೋವೇಷನ್ ಅಲ್ಲಿ ವಿಶ್ವಕ್ಕೆ ಟಕ್ಕರ್ ಕೊಡ್ತಿದೆ. ಆಮ್ಸ್ಟರ್ಡಮ್ ದೇಶದ ಹೃದಯ ಎಂದಾದ್ರೆ ರೋಟರ್ಡಮ್ ಸಿಟಿ ನರಗಳಲ್ಲಿ ಹರಿಯುವ ರಕ್ತವಾಗ್ತದೆ. ರೋಟರ್ಡಮ್ ಬಂದರು ಯುರೋಪ್ನ ಅತಿ ದೊಡ್ಡ ಬಂದರು. ಇದು ಸಮುದ್ರದ ಕರಾವಳಿಯುದ್ದಕ್ಕೂ ಸುಮಾರು 40 ಕಿಲೋಮೀಟರ್ ಉದ್ದ ಇದೆ. ಇದನ್ನ ಯುರೋಪ್ನ ಪ್ರವೇಶ ದ್ವಾರ ಅಂತಾನೂ ಕರೆಯಲಾಗ್ತದೆ. ಯಾಕಂದ್ರೆ ಇಲ್ಲಿಂದ ಜರ್ಮನಿ, ಫ್ರಾನ್ಸ್, ಯುಕೆ ಮುಂತಾದ ದೇಶಗಳಿಗೆ ಕೋಟ್ಯಾಂತರ ಟನ್ ಸರಕುಗಳು ರಫ್ತಾಗುತ್ತವೆ. ಇಲ್ಲಿನ ಆಧುನಿಕ ಕ್ರೇನ್ಗಳು ಮತ್ತೆ ತಂತ್ರಜ್ಞಾನ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಡಚ್ ಜನರು ಜ್ಞಾನ ಮತ್ತೆ ಬುದ್ಧಿವಂತಿಕೆಯಲ್ಲಿ ವಿಶ್ವದಾದ್ಯಂತ ಹೆಸರುವಾಸಿಯಾಗಿದ್ದಾರೆ. ನೆದರ್ಲ್ಯಾಂಡ್ಸ್ ಈಗಿನವರೆಗೂ ಅನೇಕ ಮಹಾನ್ ನೋಬೆಲ್ ವಿಜೇತರನ್ನ ನೀಡಿದೆ. ರಸಾಯನಶಾಸ್ತ್ರದಲ್ಲಿ 1901ರಲ್ಲಿ ಜಾಕ್ ಬಸ್ ವ್ಯಾನ್ ಟಾಫ್ ಮೊದಲ ನೋಬೆಲ್ ಗೆದ್ದರು. ಭೌತಶಾಸ್ತ್ರದಲ್ಲಿ ಫ್ರಿಟ್ಸ್ ಜರ್ನಿಕ್ 1953ರಲ್ಲಿ ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪಿಗಾಗಿ ಈ ಗೌರವ ಪಡೆದರು. ಅರ್ಥಶಾಸ್ತ್ರದಲ್ಲಿ ಜೈನ್ ಟಿನ್ಬರ್ಗನ್ 1979ರಲ್ಲಿ ನೋಬೆಲ್ ಗೆದ್ದು ದೇಶಕ್ಕೆ ಗೌರವ ತಂದರು. ಹೀಗೆ ಸಾಹಿತ್ಯದಿಂದ ಶಾಂತಿಯವರೆಗೆ ಡಚ್ ಜನರು ಪ್ರತಿ ಕ್ಷೇತ್ರದಲ್ಲಿ ತಮ್ಮ ಬುದ್ಧಿವಂತಿಕೆಯನ್ನ ಸಾಬೀತುಪಡಿಸಿದ್ದಾರೆ. ಈಗ ನೆದರ್ಲ್ಯಾಂಡ್ಸ್ನ ನಡುವೆ ನಿಂತಿರುವ ಒಂದು ಮಾಯಾಜಾಲ ನಗರ ಉಟ್ರೆಚ್ಟ್ನ ಸುತ್ತಲೂ ಹೋಗೋಣ. ಈ ನಗರ 2000 ವರ್ಷಕ್ಕಿಂತ ಹೆಚ್ಚು ಹಳೆಯದ್ದು. ರೋಮನ್ ಸಾಮ್ರಾಜ್ಯದ ಸಮಯದಲ್ಲಿ ಇದರ ಅಡಿಪಾಯ ಹಾಕಲ್ಪಟ್ಟಿತ್ತು. ಉಟ್ರೆಚ್ಟ್ನ ಅತಿ ದೊಡ್ಡ ಆಕರ್ಷಣೆ ಡೋಮ್ ಟವರ್. 112 ಮೀಟರ್ ಎತ್ತರದ ಈ ಟವರ್ ದೇಶದ ಅತಿ ಎತ್ತರದ ಚರ್ಚ್ ಟವರ್ ಆಗಿದೆ. ಉಟ್ರೆಚ್ಟ್ನ ಕಾಲುವೆಗಳು ಆಮ್ಸ್ಟರ್ಡಮ್ಗಿಂತ ವಿಶಿಷ್ಟವಾಗಿರುತ್ತವೆ. ಔದೆಗ್ರಾಚ್ ಕಾಲುವೆಯ ದಡದಲ್ಲಿ ಹಳೆಯ ಬೇಸ್ಮೆಂಟ್ ಗಳನ್ನ ಅಂದವಾದ ಕ್ಯಾಫೆ, ಬಾರ್, ರೆಸ್ಟೋರೆಂಟ್ ಗಳಾಗಿ ಬದಲಾಯಿಸಲಾಗಿದೆ. ನೀರಿನ ಹತ್ರ ಕೂತು ಊಟ ಮಾಡುವ ಅನುಭವ ಮರೆಯಲಾಗದ ಅನುಭವವಾಗ್ತದೆ. ರಾತ್ರಿಯಲ್ಲಿ ಕಾಲುವೆಗಳಲ್ಲಿ ದೀಪಗಳು ಹೊಳೆಯುವಾಗ ಇಡೀ ನಗರ ಕನಸಿನಂತೆ ಕಾಣ್ತದೆ. ಪರಿಸರಕ್ಕಾಗಿ ಇಲ್ಲಿನ ಜನರು ಬಹಳ ಜಾಗ್ರತೆ ವಹಿಸ್ತಾರೆ. ಅವರು ಕೇವಲ ಸೈಕಲ್ ಓಡಿಸೋದ್ರಲ್ಲಿ ಮಾತ್ರ ಆಸಕ್ತರಾಗಿಲ್ಲ, ಅವರ ಆಹಾರ ರುಚಿಯೂ ಅದ್ಭುತವಾಗಿರುತ್ತೆ. ನೀವು ನೆದರ್ಲ್ಯಾಂಡ್ಸ್ಗೆ ಹೋದ್ರೆ ಸ್ಟ್ರಾಫ್ ವ್ಯಾಫಲ್ ತಿನ್ನೋದನ್ನ ಮರಿಬೇಡಿ. ಇದು ಕ್ಯಾರಮಲ್ ತುಂಬಿದ ತೆಳು ವೇಫರ್. ಇದನ್ನ ಜನರು ಬಿಸಿ ಕಾಫಿ ಅಥವಾ ಟೀ ಕಪ್ ಮೇಲೆ ಇಟ್ಟು ತಿಂತಾರೆ. ಇದರಿಂದ ಆವಿಯಿಂದ ಕ್ಯಾರಮಲ್ ಕರಗ್ತದೆ. ಮೀನು ಪ್ರಿಯರಿಗೆ ಹೇರಿಂಗ್ ಡಿಶ್ ಬಹಳ ಪ್ರಸಿದ್ಧ. ಇದನ್ನ ಕಚ್ಚಾ ಈರುಳ್ಳಿ ಮತ್ತೆ ಚಟ್ನಿಯೊಂದಿಗೆ ತಿಂತಾರೆ. ವಿಶ್ವದಲ್ಲಿ ಗಡಿಗಳು ಹೆಚ್ಚಾಗಿ ಎತ್ತರದ ಗೋಡೆಗಳು ಮತ್ತೆ ಬಂದೂಕು ಹಿಡಿದ ಸೈನಿಕರಿಂದ ತುಂಬಿರುತ್ತವೆ. ಆದ್ರೆ ನೆದರ್ಲ್ಯಾಂಡ್ಸ್ ಅಲ್ಲಿ ಗಡಿ ಎಂದ್ರೆ ನೆಲದ ಮೇಲೆ ಬರೆದ ಬಿಳಿ ಕ್ರಾಸ್ ಮಾತ್ರ. ನಾವು ಬಾರ್ಲೆ ನೌನ್ಸಾ ಬಗ್ಗೆ ಮಾತನಾಡ್ತಿದ್ದೇವೆ. ಇಲ್ಲಿನ ರಸ್ತೆಗಳಲ್ಲಿ ನಡೆದುಕೊಂಡು ನೀವು ಬೆಲ್ಜಿಯಂ ತಲುಪಬಹುದು. ಇಲ್ಲಿನ ಮನೆಗಳು, ಕ್ಯಾಫೆಗಳು ಮತ್ತೆ ಅಂಗಡಿಗಳ ಮಧ್ಯದಿಂದ ದೇಶದ ಗಡಿ ಹಾದು ಹೋಗ್ತದೆ. ಒಂದು ಮನೆಯ ಕಿಚನ್ ನೆದರ್ಲ್ಯಾಂಡ್ಸ್ ಅಲ್ಲಿ ಇದ್ರೆ ಬೆಡ್ರೂಮ್ ಬೆಲ್ಜಿಯಂ ಅಲ್ಲಿರುತ್ತೆ. ಇಲ್ಲಿನ ಜನರು ಬಹಳ ಬುದ್ಧಿವಂತರು. ಒಂದ್ ವೇಳೆ ಬೆಲ್ಜಿಯಂ ಅಲ್ಲಿ ತೆರಿಗೆ ಕಡಿಮೆ ಇದ್ರೆ ಅವರ ಮೇನ್ ಡೋರ್ ಅನ್ನ ಆ ಬದಿಗೆ ತಿರುಗಿಸ್ತಾರೆ. ಇಲ್ಲಿ ಒಂದೇ ರಸ್ತೆಯಲ್ಲಿ ಡಚ್ ಮತ್ತೆ ಬೆಲ್ಜಿಯಂ ಧ್ವಜಗಳು ಮತ್ತು ಸಂಸ್ಕೃತಿಗಳು ಒಟ್ಟಿಗೆ ಕಾಣುತ್ತವೆ. ಪ್ರವಾಸಿಗರಿಗೆ ಇದು ಮಾಯಾಜಾಲದಂತಹ ಆಟ. ಇಲ್ಲಿ ಕೇವಲ ಒಂದು ಹೆಜ್ಜೆ ಇಟ್ಟು ದೇಶ ಬದಲಾಯಿಸಬಹುದು. ಈಗ ವಿಶ್ವದ ಶಾಂತಿ ಮತ್ತು ನ್ಯಾಯದ ರಾಜಧಾನಿ ಎಂದು ಕರೆಯಲ್ಪಡೋ ನಗರಕ್ಕೆ ಹೋಗೋಣ. ಆಮ್ಸ್ಟರ್ಡಮ್ ಅಧಿಕೃತ ರಾಜಧಾನಿಯಾದ್ರೂ ನೆದರ್ಲ್ಯಾಂಡ್ಸ್ನ ನಿಜವಾದ ಶಕ್ತಿ ದಿ ಹೇಜ್ ನಲ್ಲಿದೆ. ಇಲ್ಲಿ ಸರ್ಕಾರ, ಸಂಪತ್ತು ಮತ್ತೆ ರಾಜನ ಕಚೇರಿಗಳಿವೆ. ದಿ ಹೇಜ್ ರಾಜಕೀಯ ಕೇಂದ್ರ ಮಾತ್ರವಲ್ಲ, ಪ್ರಕೃತಿಯ ಸೌಂದರ್ಯದ ಭಂಡಾರವೂ ಆಗಿದೆ. ಕ್ಲಿಂಗೆಂಡಲ್ ಗಾರ್ಡನ್ ವಿಶ್ವ ಪ್ರಸಿದ್ಧವಾಗಿದೆ, ವಿಶೇಷವಾಗಿ ಅದರ ಜಾಪನೀಸ್ ಗಾರ್ಡನ್. 1910ರಲ್ಲಿ ನಿರ್ಮಿತವಾದ ಈ ಗಾರ್ಡನ್ ವರ್ಷದಲ್ಲಿ ಕೆಲ ವಾರಗಳು ಮಾತ್ರ ತೆರೆಯಲ್ಪಡ್ತದೆ. ಅದರ ಶಾಂತಿ ನಿಮ್ಮನ್ನ ಬೇರೆ ಲೋಕಕ್ಕೆ ಕರೆದೊಯ್ಯುತ್ತದೆ. ಅತಿ ಗೌರವಾನ್ವಿತ ಲ್ಯಾಂಡ್ ಮಾರ್ಕ್ ಪೀಸ್ ಪ್ಯಾಲೇಸ್. 1913ರಲ್ಲಿ ನಿರ್ಮಿತವಾದ ಈ ಅದ್ಭುತ ಕಟ್ಟಡ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅನ್ನ ಹೊಂದಿದೆ. ಅಲ್ಲಿ ವಿಶ್ವದ ಮುಖ್ಯ ಕಾನೂನು ನಿರ್ಧಾರಗಳು ತೆಗೆದುಕೊಳ್ಳಲ್ಪಡುತ್ತವೆ. ಈ ಸಂಪೂರ್ಣ ದೇಶ ವರ್ಷಕ್ಕೊಮ್ಮೆ ಒಂದೇ ಬಣ್ಣದಲ್ಲಿ ಹೊಳೆಯುತ್ತದೆ. ಪ್ರತಿ ವರ್ಷ ಏಪ್ರಿಲ್ 27ರಂದು ನೆದರ್ಲ್ಯಾಂಡ್ಸ್ ವಿಶ್ವದ ಅತಿ ದೊಡ್ಡ ಸ್ಟ್ರೀಟ್ ಪಾರ್ಟಿಯಾಗಿ ಬದಲಾಗ್ತದೆ. ಇದನ್ನ ಕಿಂಗ್ಸ್ ಡೇ ಎಂದು ಕರೆಯಲಾಗ್ತದೆ. ಇದು ರಾಜ ವಿಲಿಯಂ ಅಲೆಕ್ಸಾಂಡರ್ರ ಜನ್ಮದಿನದ ಆಚರಣೆ. ಇವರು 2013ರಲ್ಲಿ ಸಿಂಹಾಸನಕ್ಕೆ ಏರಿದರು. ಈ ದಿನ ಎಲ್ಲೆಡೆ ಕಿತ್ತಳೆ ಬಣ್ಣ ಕಾಣಿಸುತ್ತೆ. ಯಾಕಂದ್ರೆ ಕಿತ್ತಳೆ ರಾಷ್ಟ್ರೀಯ ಬಣ್ಣ. ಜನರು ತಲೆಯಿಂದ ಕಾಲುಗಳವರೆಗೂ ಕಿತ್ತಳೆ ಬಣ್ಣದಲ್ಲಿ ಸಿದ್ಧರಾಗ್ತಾರೆ. ಆಮ್ಸ್ಟರ್ಡಮ್ನ ಕಾಲುವೆಗಳಲ್ಲಿ ಸಾವಿರಾರು ಬೋಟ್ಗಳು ಪಾರ್ಟಿ ಮಾಡುತ್ತವೆ. ರಸ್ತೆಗಳಲ್ಲಿ ಸಂಗೀತ ಮೊಳಗುತ್ತದೆ. ರಾಜ ಮತ್ತು ರಾಣಿ ಜನರ ಮಧ್ಯದಲ್ಲಿ ಸೇರಿ ಸಂತೋಷದಲ್ಲಿ ಭಾಗಿಯಾಗ್ತಾರೆ.
ಈ ದಿನದ ಮತ್ತೊಂದು ವಿಶೇಷತೆ ಫ್ರೀ ಮಾರ್ಕೆಟ್. ದೇಶದಾದ್ಯಂತ ಜನರು ಹಳೆಯ ವಸ್ತುಗಳು, ಆಟಿಕೆಗಳು ಅಥವಾ ಬಟ್ಟೆಗಳನ್ನ ರಸ್ತೆಗಳಲ್ಲಿ ಮಾರ್ತಾರೆ. ಆ ದಿನ ಸರ್ಕಾರ ಯಾವುದೇ ತೆರಿಗೆ ವಿಧಿಸೋದಿಲ್ಲ. ಆ ದಿನ ಪ್ರತಿ ರಸ್ತೆ ದೊಡ್ಡ ಮಾರ್ಕೆಟ್ ಆಗ್ತದೆ. ನೆದರ್ಲ್ಯಾಂಡ್ಸ್ ಅಲ್ಲಿ ಕ್ಯೂಕೆನ್ ಹಾಫ್ ಎಂಬ ವಿಶ್ವದ ಅತಿ ದೊಡ್ಡ ಹೂವಿನ ತೋಟ ಇದೆ. ಇಲ್ಲಿ ಪ್ರತಿ ವರ್ಷ 70 ಲಕ್ಷಕ್ಕಿಂತ ಹೆಚ್ಚು ಟ್ಯೂಲಿಪ್ ಮತ್ತೆ ಇತರ ಹೂವುಗಳು ಬೆಳೆಯಲ್ಪಡುತ್ತವೆ. ಇದು ದೊಡ್ಡದಾಗಿ ಮತ್ತೆ ಸುಂದರವಾಗಿರೋದ್ರಿಂದ ಇದನ್ನ ಗಾರ್ಡನ್ ಆಫ್ ಯುರೋಪ್ ಅಂತಾನೂ ಕರೆಯಲಾಗ್ತದೆ. ಈ ದೇಶ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರಿದಿದೆ ಅಂದ್ರೆ ಹಲವು ರಸ್ತೆಗಳಲ್ಲಿ ಡ್ರೈವರ್ಲೆಸ್ ಎಲೆಕ್ಟ್ರಿಕ್ ಶಟಲ್ಗಳು ಮತ್ತೆ ಬಸ್ಗಳು ಚಲಿಸುತ್ತವೆ. ಇಷ್ಟೇ ಅಲ್ಲದೆ ಇಲ್ಲಿನ ರೈಲ್ವೆ ವ್ಯವಸ್ಥೆ 100% ವಿಂಡ್ ಎನರ್ಜಿಯಿಂದ ಚಲಿಸುವ ವಿಶ್ವದ ಮೊದಲ ರೈಲ್ವೆ ಆಗಿದೆ. ಇಲ್ಲಿನ ರೈಲ್ಗಳು ಮಾಲಿನ್ಯದಿಂದಲ್ಲ, ಬದಲಾಗಿ ಶುದ್ಧ ಗಾಳಿಯಿಂದ ಚಲಿಸುತ್ತವೆ. ಕಡಿಮೆ ಭೂಮಿ ಮತ್ತು ಹೆಚ್ಚು ನೀರು ಇರೋದ್ರಿಂದ ಡಚ್ ಇಂಜಿನಿಯರ್ಗಳು ನೀರಿನ ಮೇಲೆ ತೇಲುವ ಮನೆಗಳನ್ನ ಕಟ್ಟಿದ್ದಾರೆ. ಈ ಮನೆಗಳು ನೀರಿನ ಮಟ್ಟದೊಂದಿಗೆ ಮೇಲಕ್ಕೆ ಏರುತ್ತವೆ, ಕೆಳಗಡೆ ಇಳಿಯುತ್ತವೆ. ಇದು ಐಷಾರಾಮಿ ಬಂಗಲೆಯ ಎಲ್ಲಾ ಸೌಲಭ್ಯಗಳನ್ನ ಹೊಂದಿರುತ್ತವೆ. ಫ್ರೆಂಡ್ಸ್, ನೆದರ್ಲ್ಯಾಂಡ್ಸ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.